ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಇಷ್ಟು ದಿವಸ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಹುಷಾರಿರಲಿಲ್ಲ ತುಂಬಾ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಒಂದು ಸ್ನ್ಯಾಕ್ಸ್ ಜೊತೆ ಒಂದು ಒಳ್ಳೆಯ ಸ್ನ್ಯಾಕ್ಸು, ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ ತಿನ್ನೋದಕ್ಕೆ. ಆ ಥರದ್ದೊಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಬ್ರೆಡ್ಡು ಮತ್ತು ಪನ್ನೀರು, ಚೀಸು ಎಲ್ಲ ತರಕಾರಿನೂ ಅಷ್ಟೇ ತುಂಬಾ ಹೆಲ್ತಿಯಾದಂಥ ಒಂದು ಸ್ನ್ಯಾಕ್ಸು. ಇವಾಗ ಮೊದಲಿಗೆ ನಾನು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನಾನು ಪನ್ನೀರನ್ನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬೆಣ್ಣೆಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ನಾವು ಹಾಗೇ ತರಕಾರಿ ಜೊತೆ ಹಾಕೋದಕ್ಕಿಂತ ಈ ರೀತಿ ಬೆಣ್ಣೆಲಿ ನಾವು ಸ್ವಲ್ಪ ಸಪ್ರೇಟಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಸಾಕು, ಜಾಸ್ತಿನೂ ಬೇಡ. ಇವಾಗ ಇದು ರೆಡಿಯಾಗಿದೆ. ಈಗ ಇದನ್ನು ಎತ್ತಿಟ್ಕೊಂಡು ನಾನು ಮತ್ತೆ ಅದೇ ಪ್ಯಾನ್ಗೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಹಾಕೋತಾ ಇದ್ದೀನಿ. ಬೇರೆ ಅಂದರೆ ಬ್ರೆಡ್ ರೋಲು ಬೇರೆ ಎಲ್ಲ ಮಾಡ್ತೀವಲ್ವ, ಬ್ರೆಡ್ ಪಿಜ್ಜಾನು ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಒಂಥರ ಸಂಜೆ ಟೈಮು ತುಂಬಾ ಹೆಲ್ತಿಫುಲ್ಲು ಸ್ನ್ಯಾಕ್ಸು. ಹಾಗಾಗಿ ನೋಡಿ, ಈ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ, ಆ ರೀತಿ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೆ ಬೆಣ್ಣೆನೇ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು, ಸಿಂಪಲಾಗಿ ಮಾಡ್ಕೋಬೋದು. ಜಾಸ್ತಿ ಏನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸೋ ಅವಶ್ಯಕತೆನೇ ಇಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮನೇಲಿರೋ ಅಂಥದ್ರಲ್ಲೇ ನಾವು ಮಾಡ್ಕೋಬೋದು. ಇದಕ್ಕೆ ನಾನು ಕ್ಯಾರೆಟು ಮತ್ತು ಬೀನ್ಸು 2 ತರಕಾರಿನೂ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ತರಕಾರಿ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಏಕೆಂದರೆ ನಾವು ತರಕಾರಿಗೆ ಅಚ್ಚ ಖಾರದ ಪುಡಿ ಎಲ್ಲ ಹಾಕಿದ್ರೂ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆವಾಗ ಟೇಸ್ಟು ಸಖತ್ತಾಗಿರುತ್ತೆ, ತರಕಾರಿ ಟೇಸ್ಟು. ಇವಾಗ ಇದಕ್ಕೆ ನಾವು ಟೊಮೊಟೊನ ಹಾಕ್ಕೊಳ್ಳೋಣ. ಅಂದರೆ ನಿಮಗೆ ಟೊಮೊಟೊ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ಟೊಮೊಟೊ ಒಂದು ಅರ್ಧ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಅಂದರೆ ಒಂದು ಮೀಡಿಯಮ್ ಸೈಜ್ದು ಒಂದು ತೊಗೊಳ್ಳಿ. ಇಲ್ಲ ನಾನು ದಪ್ಪು ಟೊಮೊಟೊ ಅಲ್ವಾ, ಹಾಗಾಗಿ ಒಂದು ಅರ್ಧ ಟೊಮೊಟೊ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಹಾಕ್ಕೋತಾ ಇದ್ದೀನಿ. ಅಂದರೆ ಕ್ಯಾಪ್ಸಿಕಮ್ ತುಂಬಾ ಟೇಸ್ಟ್ ಕೊಡುತ್ತೆ. ಈ ರೀತಿ ಬ್ರೆಡ್ ಸ್ನ್ಯಾಕ್ಸ್ಗಳಿಗೆ ಕ್ಯಾಪ್ಸಿಕಮ್ ಯೂಸ್ ಮಾಡೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ, ಅಂದರೆ ಸ್ವಲ್ಪ ಡ್ರೈಯಾಗಿ ಫಸ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಅಷ್ಟು ಅಚ್ಚ ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆವಾಗಲೇ ಪನ್ನೀರನ್ನ ನಾನು ಬೆಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಟಿದ್ನಲ್ಲ, ಅದನ್ನು ಇವಾಗ ಇದ್ರ ಜೊತೆಲಿ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಹಾಗೇ ಹಾಕ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಏಕೆಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ, ಆವಾಗ ಅಷ್ಟು ಟೇಸ್ಟ್ ಬರೋಲ್ಲ. ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನೀವು ಅತಿ ಹೆಚ್ಚು ನೀರು ಹಾಕ್ಕೋಬಾರ್ದು. ಇವಾಗ ನೋಡಿ, ನಾನು ಫುಲ್ಲು ಡ್ರೈಯಲ್ಲಿ ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಉಪ್ಪು ಖಾರ ಮತ್ತು ನಾವು ಹಾಕಿರೋ ತರಕಾರಿ ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಉಪ್ಪು ಖಾರದಲ್ಲಿ. ಇವಾಗ ನಾವು ಒಂದು ಮೀಡಿಯಮ್ ಒಂದು ಕಾಫಿ ಗ್ಲಾಸಲ್ಲಷ್ಟು ನೀರು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಸ್ಟೀಮ್ ಮಾಡಿಕೊಂಡ್ರೆ ನೋಡಿರಿ ಈ ರೀತಿ ಆಗುತ್ತೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದು ಸಲ ಸ್ಟೀಮ್ ಥರ ಮುಚ್ಚಿಬಿಟ್ಟು ಸ್ಟೀಮ್ ಮಾಡ್ಕೊಳ್ಳೋಣ. ಅಂದರೆ ನೀವು ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಬೇಕಾದರೆ ಈ ರೀತಿ ಸ್ಟೀಮ್ ಮಾಡಿ ಬೇಯಿಸಿ ಈ ರೀತಿಯೂ ಮಾಡ್ಕೋಬೋದು. ನಾನಿಲ್ಲಿ ಹಾಗೇ ಹಾಕಿದ್ದೀನಲ್ಲ, ಅಂದರೆ ತುಂಬ ಅರ್ಧ ಬೇಯಬಾರ್ದು, ಒಂದು ಮೀಡಿಯಮಲ್ಲಿ ಬೇಯಲಿ ತರಕಾರಿ ಅನ್ನೋ ಕಾರಣಕ್ಕೆ. ಇವಾಗ ಅದು ರೆಡಿ ಆಯಿತು. ಇವಾಗ ನೋಡಿ, ಬ್ರೆಡ್ ಸ್ಲೈಸ್ಗಳು ತೊಗೊಂಡು ನಾವು ಮಾಡಿಟ್ಟಿರೋ ಅಂಥ
ತರಕಾರಿದು ಪಲ್ಯ ಇದೆ ನೋಡಿ. ಇವಾಗ ಸ್ಯಾಂಡ್ವಿಚ್ ಬೇಕ್ರಿಲೆಲ್ಲ ಬೇರೆ ಬೇರೆ ರೀತಿ ಸ್ಯಾಂಡ್ವಿಚ್ ಮಾಡ್ತೀವಲ್ಲ, ನಾವು ಈ ರೀತಿ ಒಂದು ಅಂದರೆ ಸ್ಯಾಂಡ್ವಿಚ್ ರೀತಿಲೇ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಅದನ್ನು ಒಂದು ಅಂದರೆ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಚೀಸು ಯೂಸ್ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಒಂದು ಮೀಡಿಯಮಲ್ಲಿ 1-2 ಸ್ಪೂನಷ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಬಿಟ್ಟು, ಇವಾಗ ಒಂದು ಅಂದರೆ ಲೇಯರ್ ಥರ ಇರೋದು ಚೀಸ್ ಇರುತ್ತಲ್ವ, ನೀವು ಇದಕ್ಕೆ ಲೇಯರ್ ಥರ ಚೀಸ್ ಇಲ್ಲ ಅಂದರೆ ತುರಿದ್ಬಿಟ್ಟು ದಪ್ಪದ್ದು ಬರುತ್ತಲ್ಲ, ಅದನ್ನು ನೀವು ತುರಿದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಅಂದರೆ ನಾವು ರೋಲ್ ಮಾಡೋದಾದರೆ ನಾವು ಆ ರೀತಿ ಮಾಡ್ಬೋದು. ನಾನಿಲ್ಲಿ ಸುಮ್ಮನೆ ಮಾಮೂಲಿ ಬ್ರೆಡ್ ರೋಸ್ಟ್ ಪೀಸ್ ಬರುತ್ತಲ್ಲ, ಆ ರೀತಿ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಈ ರೀತಿ ಚೀಸ್ ಇಟ್ಟು ಅದ್ರ ಮೇಲೆ ಮತ್ತೆ ಒಂದು ಬ್ರೆಡ್ ಸ್ಲೈಸ್ ಇಟ್ಬಿಟ್ಟು, ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಬೆಣ್ಣೆನೋ ಅಥವಾ ತುಪ್ಪನೋ ಹಾಕಿ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅಂದರೆ ನಿಮಗೆ ಬೆಣ್ಣೆ ಬೇಕಾದ್ರೆ ಅಕಸ್ಮಾತ್ ನಿಮಗೆ ಬೆಣ್ಣೆ ಜಾಸ್ತಿಲಿ ಮಾಡ್ಕೋಬೇಕು, ಜಾಸ್ತಿ ತಿನ್ನೋಕ್ಕೆ ಇಷ್ಟ ಇರುತ್ತೆ ಕೆಲವ್ರಿಗೆ, ಅಂಥವ್ರು ನೀವು ಬರೀ ಬೆಣ್ಣೆನೇ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ನೀವು ತರಕಾರಿ ಗೊಜ್ಜು ಮಾಡಿದ್ರಲ್ಲ ಅದನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಸಿಂಪಲ್ಲಾಗಿ ಇರೋದ್ರಲ್ಲೇ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕಲರ್ಫುಲ್ಲಾಗೂ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಜೊತೆಗೆ ಸಾಸ್ ಅಥವಾ ಮಯೋನೆಸ್ಸು ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟು ಸಖತ್ತಾಗಿರುತ್ತೆ. ಸಂಜೆ ಹೊತ್ತು ಮಕ್ಕಳಿಗೆ ಈ ರೀತಿ ಮಾಡ್ಕೊಡೋದ್ರಿಂದ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸಂಜೆ ಹೊತ್ತು ಸಖತ್ತು ಚೆನ್ನಾಗಿರುತ್ತೆ ಚಳಿಗಂತೂ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.